ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅದು ವಿದ್ಯಾಕಾಶಿ ಧಾರವಾಡ. ಶಾಂತಯುತವಾಗಿದ್ದ ಅದೇ ಧಾರವಾಡದಲ್ಲಿ ನಡೆದ ಆ ಒಂದು ಬೇಕರಿ ಕೃತ್ಯ ಇಡೀ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ. ಇಷ್ಟು ದಿನ ನೂರಾರು ರೋಗಿಗಳ ಜೀವ ಉಳಿಸುತ್ತಾ ಬಂದಿದ್ದ ವೈದ್ಯ ತನ್ನದೇ ಅಪಾರ್ಟ್ಮೆಂಟ್ ಅಲ್ಲಿ ರಕ್ತದ ಮಡುವಿನಲ್ಲಿ ಶವವಾಗಿ ಬಿದ್ದಿದ್ದಾರೆ. ಇತ್ತ 8 ವರ್ಷದ ಮುಗ್ಧ ಕಂದಮ್ಮ ಸಾವು ಬದುಕಿನ ನಡುವೆ ಆಸ್ಪತ್ರೆಯ ಐಸಿಯುನಲ್ಲಿ ಹೋರಾಟ ನಡೆಸುತ್ತಿದ್ದ. ಇಷ್ಟೆಲ್ಲ ಭೀಕರ ಕೃತ್ಯಕ್ಕೆ ಕಾರಣ ಯಾರು ಗೊತ್ತಾ? ಸ್ವತಃ ಆ ವೈದ್ಯನ ಧರ್ಮಪತ್ನಿ. ಈ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹೈ ಪ್ರೊಫೈಲ್ ಮರ್ಡರ್ಗೆ ಬೆಚ್ಚಿ ಬಿದ್ದ ಧಾರವಾಡ. ಜೀವರಕ್ಷಕ ವೈದ್ಯನನ್ನೇ ಮುಗಿಸಿಬಿಟ್ಲ ಧರ್ಮಪತ್ನಿ. ಹೆತ್ತ ಮಗನ ಮೇಲೂ ಚಾಕು ಇರಿತ. ಇದು ಧಾರವಾಡದ ಬಾರಕೋಟ್ರಿ ರಸ್ತೆಯ ರಂಕ ಅಪಾರ್ಟ್ಮೆಂಟ್. ಮೊನ್ನೆ ರಾತ್ರಿಯವರೆಗೂ ಈ ಅಪಾರ್ಟ್ಮೆಂಟ್ ಶಾಂತವಾಗೇ ಇತ್ತು. ಆದರೆ ಯಾವಾಗ ಮಧ್ಯರಾತ್ರಿ ಕಳೀತಾ ಬಂತೋ ಅಲ್ಲಿ ಕೇಳಿದ ಆ ಕಿರುಚಾಟ ಇಡೀ ಅಪಾರ್ಟ್ಮೆಂಟ್ ಅನ್ನೇ ನಡುಗಿಸಿಬಿಟ್ಟಿತ್ತು. ಹೌದು, ಆತ ಖಾಸಗಿ ಆಸ್ಪತ್ರೆಯ ಫೇಮಸ್ ಡಾಕ್ಟರ್, ಅರವಳಿಕೆ ತಜ್ಞ, 45 ವರ್ಷದ ಡಾಕ್ಟರ್ ಕಿರಣ್ ಹೊನ್ನಣ್ಣನವರ್. ಆತನ ಪತ್ನಿ ಡಾಕ್ಟರ್ ಪ್ರಿಯಾಂಕಾ ಕೂಡ ನೇತ್ರ ತಜ್ಞೆ. ಇಬ್ಬರು ಶ್ರೀಮಂತರೇ. ಆದರೆ ದುರಾದೃಷ್ಟ ನೋಡಿ, ಕಿರಣ್ ಪತ್ನಿ ಪ್ರಿಯಾಂಕಾ ಸ್ವತಃ ಪತಿಯನ್ನೇ ಚಾಕುವಿನಿಂದ ಇರಿದು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಈ ಕೃತ್ಯವನ್ನ ಮುಚ್ಚಿ ಹಾಕುವುದಕ್ಕೆ ತನ್ನ ಹೊಟ್ಟೆಯಲ್ಲೇ ಹುಟ್ಟಿದ 8 ವರ್ಷದ ಮಗ ನೇಹಿತ್ ಮೇಲೂ ಅದೇ ಚಾಕುವಿನಿಂದ ಕಟುಕನಂತೆ ಎಗರಿ ದಾಳಿ ಮಾಡಿದ್ದಾಳೆ. ಗಂಡನ ಶವದ ಪಕ್ಕದಲ್ಲೇ ಕುಳಿತು ರೀಲ್ಸ್ ನೋಡ್ತಿದ್ಲ ಪತ್ನಿ. ಪ್ರಿಯಾಂಕಳ ಸೈಕೋ ವರ್ತನೆಗೆ ಪೊಲೀಸರೇ ತಬ್ಬಿಬ್ಬು. ಘಟನೆಯ ತೀವ್ರತೆ ಎಷ್ಟಿತ್ತಪ್ಪ ಅಂದ್ರೆ, ಮಾಹಿತಿ ಸಿಕ್ಕ ತಕ್ಷಣ ಸ್ಪಾಟ್ಗೆ ದೌಡಾಯಿಸಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ರಕ್ತದ ಮಡುವಿನಲ್ಲಿ ನರಳಾಡುತ್ತಿದ್ದ ಮಗುವನ್ನ ತಾವೇ ಸ್ವತಃ ಮಡಿಲಲ್ಲಿ ಎತ್ಕೊಂಡು ಆಸ್ಪತ್ರೆಗೆ ಓಡಿದ್ದಾರೆ. ಇತ್ತ ಡಾಕ್ಟರ್ ಕಿರಣ್ ಬೆಡ್ರೂಮ್ ನಲ್ಲಿ ಹೆಣವಾಗಿ ಬಿದ್ದಿದ್ರೆ, ಅತ್ತ ಪತ್ನಿ ಪ್ರಿಯಾಂಕಾ ಅದೇ ಕೋಣೆಯ ಬೆಡ್ ಮೇಲೆ ಕೂತು ಏನು ಅರಿಯದವಳಂತೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಕೂತಿದ್ದಾಳೆ. ಆ ಸೀನ್ ನೋಡಿ ಖುದ್ದಾಗಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ತನ್ನ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು
ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಇಲಾಖೆ ಶಿ ಈಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಏನೇನೋ ಹೇಳ್ತಾಳೆ, ಆಕೆ ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಮುಗಿಲು ಮುಟ್ಟಿದ ಸಹೋದರಿಯರ ಆಕ್ರಂದನ. ಇತ್ತ ಡಾಕ್ಟರ್ ಕಿರಣ್ ಸಾವಿನ ಸುದ್ದಿ ಕೇಳ್ತಿದ್ದ ಹಾಗೆ ಇಡೀ ಕುಟುಂಬವೇ ಕಂಗಾಲಾಗಿ ಹೋಗಿದೆ. ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಕಿರಣ್ ಸಹೋದರಿಯರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಮ್ಮನನ್ನ ಕಳೆದುಕೊಂಡು ಅಕ್ಕ ತಂಗಿಯರು ರೋಧಿಸ್ತಾ ಇದ್ದ ದೃಶ್ಯ ನೆರೆದಿದ್ದವರ ಕಣ್ಣಲ್ಲೂ ನೀರು ತರಿಸಿತ್ತು. ಸ್ಥಳಕ್ಕೆ ಬಂದ FSL ತಜ್ಞರು ಹತ್ತಿಗೆ ಬಳಸಿದ್ದ ಚಾಕು ಸೇರಿದಂತೆ ಸ್ಪಾಟ್ನಲ್ಲಿದ್ದ ಪ್ರತಿಯೊಂದು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಸದ್ಯ ಹಂತಕಿ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡಿರುವ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಆಂಟಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಬಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ ಮನ್ಯಾನಾರ. ನಮ್ಮ ಜಮಾತ ಎಲ್ಲರ ಕ್ರಿಯೆ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಅವ್ರೀಗ ಒಂದು 15 ವರ್ಷ ಆತು ರೀ. ಹಾಂ, ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಆಮಲ್ರಿ ನಮಗೇನು ಗೊತ್ತಿಲ್ಲ. ಹಾಂ, ಅವ್ರು ಡಾಕ್ಟರ್ ಅದಾರ. ಇದು ಪ್ರೀ ಪ್ಲಾನ್ಡ್ ಮರ್ಡರ. ಹಂತಕಿ ಪ್ರಿಯಾಂಕಾ ಲಾಕ್, ತೀವ್ರ ವಿಚಾರಣೆ. ಅಷ್ಟಕ್ಕೂ ಈ ಭೀಕರ ಹತ್ಯಾಕಾಂಡಕ್ಕೆ ಅಸಲಿ ಕಾರಣ ಏನು? ಗಂಡ ಹೆಂಡತಿ ನಡುವಿನ ಕೌಟುಂಬಿಕ ಕಲಹನ, ಅಥವಾ ಇದರ ಹಿಂದೆ ಬೇರೆ ಯಾರದಾದ್ರೂ ಕರಾಳ ನೆರಳು ಅಡಗಿದ್ಯಾ? ಇಲ್ವಾ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ? ಈ ರೀತಿ 10 ಪ್ರಶ್ನೆಗಳು ಈಗ ಧಾರವಾಡ ಪೊಲೀಸರ ಮುಂದಿವೆ. ಸದ್ಯಕ್ಕೆ ಐಸಿಯುನಲ್ಲಿ ಜೀವನ್ಮರಣ ಹೋರಾಟ ನಡೆಸಿರುವ 8 ವರ್ಷದ ಮಗು ನೇಹಿತ್ತು ಚೇತರಿಸಿಕೊಂಡ್ರೆ ಆ ರಾತ್ರಿ ಆ ಮನೆಯಲ್ಲಿ ನಡೆದಿದ್ದೇನು ಅನ್ನೋ ಅಸಲಿ ಸತ್ಯ ಆ ಮಗುವಿನ ಬಾಯಿಂದಲೇ ಹೊರಬೀಳತ್ತೆ. ಒಟ್ನಲ್ಲಿ 100 ಜನಕ್ಕೆ ಮರುಜೀವ ನೀಡುತ್ತಿದ್ದ ಡಾಕ್ಟರ್ ಕಿರಣ್ ಇವತ್ತು ಹೆಂಡತಿಯ ಕ್ರೌರ್ಯಕ್ಕೆ ಬಲಿಯಾಗಿದ್ದಾರೆ. ಇತ್ತ ತಾಯಿಯ ಮಮತೆ ಸಿಗಬೇಕಿದ್ದ ಮಗು ಅದೇ ತಾಯಿಯ ಚಾಕುವಿನ ಏಟಿಗೆ ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ನಡುವೆ ನರಳಾಡ್ತಾ ಇದೆ. ಈ ಹತ್ಯೆಯ ರಹಸ್ಯ ಏನು ಅನ್ನೋದು ಸದ್ಯದಲ್ಲೇ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಕ್ರೈಮ್ ಬ್ಯೂರೋ, ಮಾರಿಕಾಂಬಾ ಡಿಜಿಟಲ್ ಟಿವಿ.